ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕರಿಬೇವಿನ ಎಲೆಯ ಚಟ್ನಿ ಮಾಡಿದ್ದೀನಿ. ಇದು ತುಂಬ ಟೇಸ್ಟ್ ಬರುತ್ತೆ. ಅನ್ನಕ್ಕೆ ಕಲ್ಸ್ಕೊಳಕ್ಕೆ ಬರುತ್ತೆ. ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನಂಚ್ಕೊಳಕ್ಕೆ ತುಂಬ ಟೇಸ್ಟು. ಬನ್ನಿ ಈಗ ಚಟ್ನಿ ಮಾಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 4 ಒಣಮೆಣಸನ್ನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡೋಣ. ಈಗ ನಾನು 1 ಬೌಲ್ ಆಗೋಷ್ಟು ಕರಿಬೇವಿನ ಎಲೆನ ಹಾಕ್ತೀನಿ. ಸಣ್ಣ ಉರಿಲಿ ಇದನ್ನು ಹುರಿಬೇಕು, ಕರಡಿಸ್ಬಾರ್ದು. ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿಯೊಂದು ಅಡುಗೆಗೂ ಕರಿಬೇವು ಬೇಕೇ ಬೇಕು. ಕರಿಬೇವಿನ ಒಗ್ಗರಣೆ ಹಾಕಿದಾಗ ಸಾಮಾನ್ಯವಾಗಿ ಕರಿಬೇವಿನ ಎಲೆನ ಊಟದಷ್ಟೊತ್ತಿಗೆ ತೆಗೆದಿಡೋರೆ ಜಾಸ್ತಿ. ಕರಿಬೇವನ್ನು ಆದಷ್ಟು ಹುರಿದು ಪುಡಿ ಮಾಡಿ ಅಡುಗೆಗೆ ಸೇರೋ ಹಾಗೆ ಮಾಡಬೇಕು. ಈ ಒಗ್ಗರಣೆಗೆ ಅವಲಕ್ಕಿ, ಉಪ್ಪಿಟ್ಟು, ತಾಲಿಪಟ್ಟು ಇವೆಲ್ಲ ಮಾಡಿದಾಗ ಹುರಿದು ಸಣ್ಣ ಪುಡಿ ಮಾಡಿ ಹಾಕಿದರೆ ತೆಗಿಯೋಕ್ಕೆ ಬರಲ್ಲ, ಅದು ಅಡುಗೆ ಒಳಗೆ ಸೇರ್ಕೊಂಡು ಹೋಗ್ಬಿಡುತ್ತೆ. ಈಗ ನೋಡಿ ಕರಿಬೇವು ಹುರಿದಾಯಿತು. ನಾನು 1 ಸ್ಪೂನಷ್ಟು ಹುಣಸೆಹಣ್ಣು ಹೆಸಳನ್ನು ಹಾಕ್ತೀನಿ. ಹಾಗೆ ಗ್ಯಾಸ್ ಆಫ್ ಮಾಡಿಬಿಡೋಣ. ಬಾಣಲೆ ಬಿಸಿಲಿ ಕರಿಬೇವು ಸ್ವಲ್ಪ ಗರಂ ಆಗುತ್ತೆ. ಇದೇ ಬಾಣಲೆಗೆ 1 ಬೌಲಷ್ಟು ಕಾಯಿ ಹೂವನ್ನ ಹಾಕಿದ್ದೀನಿ. ಮಿಕ್ಸಿ ಜಾರಿಗೆ ಹುರಿದಿರೋದೆಲ್ಲವನ್ನು ಹಾಕಿದ್ದೀನಿ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಈಗ ನಾನು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ಸ್ವಲ್ಪ ನಯಸ್ಸಾಗಿ ರುಬ್ಬೋಣ. ಚಟ್ನಿ ರುಬ್ಬಾಯಿತು. ಈಗ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಅರ್ಧ ಲೋಟದಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿ ಚಟ್ನಿ ಪಾತ್ರೆಗೆ ಹಾಕ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವಾಗಲೂ ಚಟ್ನಿಗೆ ಕೆಂಪು ಮೆಣಸಿನ್ಕಾಯಿ ಹಾಕಿದರೆ ತುಂಬ ಟೇಸ್ಟು, ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಈಗ ಪರಿಮಳಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಈಗ ಉದ್ದಿನಬೇಳೆ ಫ್ರೈ ಆಗ್ತಾಯಿದೆ. ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆ ಫ್ರೈ ಆಯಿತು. ಈಗ ಚಟ್ನಿಗೆ ಹಾಕೋಣ. ನೋಡಿ, ರುಚಿಯಾದ ಕರಿಬೇವಿನ ಚಟ್ನಿ ರೆಡಿ ಆಯಿತು. ಈಗ ಒಗ್ಗರಣೆನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ ರುಚಿಯಾದ ಕರಿಬೇವಿನ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಸಹಿತ ಹೀಗೆ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ಮಾತ್ರ ಯಾರಿಗೂ ಹೇಳಬೇಡಿ ಕರಿಬೇವಿನ ಚಟ್ನಿ ಅಂಥೇಳಿ, ಸ್ವಲ್ಪನೂ ಗೊತ್ತಾಗಲ್ಲ. ರುಚಿಯಾಗಿರುತ್ತೆ. ಊಟ ಚೆನ್ನಾಗಿ ಮಾಡ್ತಾರೆ, ತಿಂಡಿಗೂ ನಂಚ್ಕೊಳ್ತಾರೆ. ನೋಡಿದ್ರಲ್ಲ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.